ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಹೊಸಕೆರೆಹಳ್ಳಿ ಜಂಕ್ಷನ್ನಲ್ಲಿನ 500 ಮೀಟರ್ ಉದ್ದದ ಮೇಲ್ಸೇತುವೆ ಕಾಮಗಾರಿ 90% ಪೂರ್ಣಗೊಂಡಿದೆ. ಮುಂದಿನ ವಾರದಿಂದಲೇ ವಾಹನಗಳ ಪ್ರಾಯೋಗಿಕ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂದಿನ ವಾರದಿಂದ ಮೇಲ್ಸೇತುವೆಯಲ್ಲಿ ಸಂಚಾರ ಶುರುವಾದರೆ ರಿಂಗ್ ರೋಡ್ನಲ್ಲಿ ಸಂಚಾರ ದಟ್ಟಣೆ ತಗ್ಗಲಿದೆ. ನಾಯಂಡಹಳ್ಳಿ ಹಾಗೂ ಬನಶಂಕರಿ ಮಾರ್ಗದಲ್ಲಿ ಸಂಚರಿಸುವ ಸವಾರರು ನಿಟ್ಟುಸಿರು ಬಿಡಲಿದ್ದಾರೆ. ಇಪಿಎಫ್ಒ ಸೊಸೈಟಿಯ 70 ಕೋಟಿ ವಂಚನೆ ಕೇಸ್ನಲ್ಲಿ ಅಕೌಂಟೆಂಟ್ ಜಗದೀಶ್ 21,000 ರೂಪಾಯಿ ಸಂಬಳವಿದ್ದರೂ ಪತ್ನಿ ಜೊತೆ ಸೇರಿ ಬೇನಾಮಿ ಕಾರು, ಮನೆ, ಫಾರ್ಮ್ ಹೌಸ್ ಮಾಡಿದ್ದ. ಹೂಡಿಕೆದಾರರು ಅನುಮಾನಗೊಂಡು ಪ್ರಶ್ನಿಸ್ತಾ ಇದ್ದಂತೆ ಜಗದೀಶ್ ಪರಾರಿಯಾಗಿದ್ದಾನೆ. ಅಂಜನಾಪುರ ಮನೆ ಮೇಲಿನ ದಾಳಿ ವೇಳೆ 1/2 ಕೆಜಿ ಚಿನ್ನ ಪತ್ತೆಯಾಗಿದ್ದು, ಪತ್ನಿ ಲಕ್ಷ್ಮಿಯನ್ನ ಬಂಧಿಸಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ನಿವೃತ್ತಿಯಾದವರಿಗೆ ಗ್ರ್ಯಾಚ್ಯುಟಿ ಕೂಡಲೇ ನೀಡಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಭೇಟಿ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರವೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕರ್ನೂಲ್ ಬಸ್ ಅಗ್ನಿ ದುರಂತದ ಬಳಿಕ ರಾಜ್ಯ ಸಾರಿಗೆ ಇಲಾಖೆ ಎಚ್ಚೆತ್ತಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ 12 ತಂಡ ರಚಿಸಿಕೊಂಡು ಅಧಿಕಾರಿಗಳು 13 ದಿನಗಳಿಂದಲೂ ಭರ್ಜರಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 3,468 ಖಾಸಗಿ ಬಸ್ಗಳನ್ನು ತಪಾಸಣೆ ನಡೆಸಿದ್ದು, ಅನೇಕ ರೂಲ್ಸ್ ಬ್ರೇಕ್ ಮಾಡಿರೋದು ಬಯಲಾಗಿದೆ. 332 ಕೇಸ್ ಬುಕ್ ಮಾಡಿ 87 ಖಾಸಗಿ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಹುಸ್ಕೂರು ಎಪಿಎಂಸಿಯಿಂದ ಮಾದನಾಯಕನಹಳ್ಳಿ ಸಂಪರ್ಕಿಸುವ ರಸ್ತೆಗೆ ಕೊನೆಗೂ ಟಾರ್ ಹಾಕಲಾಗಿದೆ. ಪಾಟ್ ಹೋಲ್ನಿಂದ ಟೆಕ್ಕಿ ಸಾವನ್ನಪ್ಪಿದರ ಬಗ್ಗೆ ಕಳೆದ 1 ವಾರದ ಹಿಂದೆ TV9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿದ್ದ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬರ್ ಹಾಕುತ್ತಿದ್ದಾರೆ. ವೃಷಭಾವತಿ ಪೈಪ್ಲೈನ್ಗಾಗಿ ರಸ್ತೆ ಅಗೆದು ಅರ್ಧಂಬರ್ಧ ಕೆಲಸ ಮಾಡಲಾಗಿತ್ತು.